ಒಬ್ಬರಿಗೊಬ್ಬರು ಕಲಿಸುವ ಧೋರಣೆ, ಒಬ್ಬೊಬ್ಬರೊಂದೊಂದು ಗಿಡ ಬೆಳೆಸುವ ಪ್ರೇರಣೆ, ಮಿತ ಸಂತತಿ ಹಿತ ನುಡಿಯ ನುಡಿಯೋಣ ಬನ್ನಿ, ಸೇವೆಯ ಮಾಡೋಣ ಬನ್ನಿ, ಸೇವೆಯ ಮಾಡೋಣ ಬನ್ನಿ. ಪರಿಸರ ಅಭಿವೃದ್ಧಿ ಮಾಡುತ್ತಾ ಸಾಗೋಣ, ಜೈವಿಕ ಅನಿಲೇಂದ್ರ ಪ್ರಾಚಾರಗೊಳಿಸೋಣ, ಹೊಗೆ ರಹಿತ ಒಲೆಗಳನ್ನು ನಿರ್ಮಾಣ ಮಾಡಿ, ಸೇವೆಯ ಮಾಡೋಣ ಬನ್ನಿ, ಸೇವೆಯ ಮಾಡೋಣ ಬನ್ನಿ. ಜಾತಿ ಮತ ಪಂಥಗಳ ಭೇದವ ಮರೆತು ಸದ್ಭಾವದಿಂದ ಎಲ್ಲರಲ್ಲೂ ಬೆರೆತು, ದ್ವೇಷ ಅಸೂಯೆ ಮನದಿಂದ ಕಳೆದು, ಸೇವೆಯ ಮಾಡೋಣ ಬನ್ನಿ, ಸೇವೆಯ ಮಾಡೋಣ ಬನ್ನಿ. ಸಹಕಾರ ಸೌಹಾರ್ದ ಬೆಳೆಸೋಣ ಬನ್ನಿ, ರಾಷ್ಟ್ರೀಯ ಭಾವೈಕ್ಯ ಗಳಿಸೋಣ ಬನ್ನಿ. ಅಂತ ನಿಮ್ಮ ಪ್ರೊಫೆಸರ್ ಪಾಟೀಲ್ ಅವರು ನನಗೆ ಫೋನ್ ಮಾಡಿ ಇಲ್ಲ ಈ ರೀತಿ NSS ಶಿಬಿರ ಐತಿ ಅದಕ್ಕೆ ಬಂದು ಹೋಗಿ ಅಂತ ಹೇಳಿ. ಇದು ಒಂದು ನಮ್ಮ ಭಾಗ್ಯ ಅಂತ ನಾನು ಭಾವಿಸ್ತೀನಿ. ಕಾರಣ ಇಷ್ಟೇ, ನಾವು ಈ ಹಿಂದೆ ಇದೇ ಕಾಲೇಜಿನ ಹಳೆ ವಿದ್ಯಾರ್ಥಿ ನಾನು 1979 80ರಲ್ಲಿ PUC ಓದ್ತಾ ಇದ್ದೆ. ಆ ಸಂದರ್ಭದಲ್ಲಿ ನಮ್ಮ ಪ್ರೊಫೆಸರ್ ಪ್ರಸನ್ನ ಅಂತ ಹೇಳ್ಬಿಟ್ಟು ನಮಗೆ ಪ್ರಿನ್ಸಿಪಾಲ್ರು ಅವರು ಅಷ್ಟೇ ಸ್ಟ್ರಿಕ್ಟ್ ಆಗಿರೋರು. ಅಂದರೆ ಯಾರಾದರೂ ವಿದ್ಯಾರ್ಥಿಗಳು ಇಲ್ಲಿ ಗ್ರೌಂಡ್ನಲ್ಲಿ ಯಾರಾದರೂ ನಿಂತರು ಅಂದರೆ ಅವ್ರನ್ನ ಹೊರಗಡೆ ನಿಂತ್ಬಿಟ್ಟು ಕರೆದು ಯಾಕೆ ನಿಂತ್ಕೊಂಡಿದ್ದೀವಿ ಅಂತ ಕೇಳ್ತಾರೆ. ಅಷ್ಟು ಭಾಳ ಶಿಸ್ತಿನಿಂದ ನಮ್ಮ ಈ ಕಾಲೇಜನ್ನು ಮುನ್ನಡೆಸ್ಕೊಂಡು ಬಂದಿರ್ತಾರೆ. ಅಂಥವರ ಒಂದು ಕಾಲೇಜಿನಲ್ಲಿ ನಾವು ಓದಿ ಇವತ್ತಿನ ದಿವಸ ಈ ಒಂದು ಸಭೆಗೆ ನನ್ನನ್ನು ಆಹ್ವಾನಿಸಿದ್ದು ನನಗೆ ನಿಜವಾಗ್ಲೂ ತುಂಬ ಸಂತೋಷ ಆಗಿದೆ. ಜೊತೆಗೆ NSS ಶಿಬಿರದಲ್ಲಿ ನಾವು ಈ ಹಿಂದೆ ನಾವು ಕೂಡ NSSಗೆ ನಮ್ಮನ್ನು ಪ್ರೊಫೆಸರ್ ಕಾಲ್ವಾಡಿ ಮಠ ಅವರು ಇದ್ದಂಥ ಸಂದರ್ಭದಲ್ಲಿ ಇಲ್ಲಿ ನಾವು ಇದ್ವಿ. ಆ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ನಾವು ಇಲ್ಲಿ ಸರಿಯಾದ ರೀತಿಯಿಂದ ಅವ್ರಿಗೆ ಕೋಪ್ರೇಷನ್ ಕೊಡ್ತಾ ಇರಲಿಲ್ಲ ಅಂದರೆ ಹಂಗೆ ಕಳ್ಳಾಟ ಆಡೋದು. ಒಂದು ಶಿಬಿರನ ಏರ್ಪಡಿಸಿ ಇಲ್ಲಿ ಇದನ್ನು ಮಾಡ್ರಿ ಅಂತ ಹೇಳಿದರೆ ಅದನ್ನು ಮಾಡೋಂಗಿಲ್ಲಪ್ಪ, ಓಡೋಗ್ಬಿಡೋದು. ಅಂದರೆ ಸಮಾಧಾನ ಮಾಡ್ತಕ್ಕಂಥ ಒಂದು ಇದನ್ನು ನಮಗೆ ಆ ಸಂದರ್ಭದಲ್ಲಿ ಇರಲಿಲ್ಲ. ಅದು ಇನ್ನು ಮಕ್ಕಳ ವಯಸ್ಸು ಆಗಿರೋದ್ರಿಂದ ಆ ರೀತಿಯಾಗಿರ್ತಕ್ಕಂಥ ಒಂದು ಇವು ಬರ್ತವೆ. ಆ ಕಾರಣಕ್ಕೋಸ್ಕರನೇ ಇವತ್ತಿನ ದಿವಸ ಈ ಒಂದು ಏನು ಸಭೆಯನ್ನು ಏರ್ಪಡಿಸಿದ್ರಿ, ತಮಗೆಲ್ಲರಿಗೂ ಕೂಡ ಶುಭವಾಗಲಿ. ಈ ಒಂದು ಕಾರ್ಯಕ್ರಮ ಮೂವರು ಅತಿಥಿಗಳು ನಮ್ಮ ಮಹಾವಿದ್ಯಾಲಯದ ಹಳೆ ವಿದ್ಯಾರ್ಥಿಗಳು, ವೀರಶ ವಿದ್ಯಾವರ್ಧಕ ಸಂಘ ರಾಜೀವ್ ಸದಸ್ಯರಾಗಿರ್ತಕ್ಕಂಥ ಸತೀಶ್ ಅವರೇ, ಹಿರಿಯ ವಕೀಲರಾದಂತಹ ಸುಧಾಕರ್ ಸರ್ ಅವರೇ ಮತ್ತು ಪಾಟೀಲ್ ಸರ್ ಅವರೇ, ಮೊಟ್ಟ ಮೊದಲನೇದಾಗಿ ಈ ಒಂದು ಕಾರ್ಯಕ್ರಮವನ್ನು ಬೆಳಗ್ಗೆ ಯಶಸ್ವಿಗೊಳಿಸಿದ್ದಕ್ಕೆ ತಮ್ಮೆಲ್ಲರೂ ಕೂಡ ಮಹಾವಿದ್ಯಾಲಯದ ಪರವಾಗಿ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ. ವಿಶೇಷವಾಗಿ ನಾವು ನಿನ್ನೆ ಮೊದಲನೇ ದಿನದ ಉದ್ಘಾಟನಾ ಸಮಾರಂಭವನ್ನು MP ಪ್ರಕಾಶ್ ನಗರದಲ್ಲಿ ಮಾಡಿದ್ರು. ಇವತ್ತು ಎರಡನೇ ದಿನದ ಕಾರ್ಯಕ್ರಮ ಶ್ರಮದಾನ. ಇವತ್ತು ಮೊದಲನೇ ದಿನ ನಾವೇನು ನಿನ್ನೆ ಉದ್ಘಾಟನೆಗೊಂಡಂಥ ಸ್ಥಳದಲ್ಲಿನೇ ಇವತ್ತು ಶ್ರಮದಾನ ಇರ್ತದೆ. ಈ ಕಾರ್ಯಕ್ರಮ ಆದ ಬಳಿಕ ಯೋಗ ಗುರುಗಳು ನಿಮಗೆ ಯೋಗವನ್ನು ಕಲಿಸ್ತಾರೆ, ನಂತರ ಶ್ರಮದಾನ ಇರ್ತದೆ. ಆತ್ಮ ವಿದ್ಯಾರ್ಥಿಗಳೇ, ವಿಶೇಷವಾಗಿ ರಾಷ್ಟ್ರೀಯ ಸೇವಾ ಯೋಜನೆ ಒಂದು ವಿಶೇಷ ಶಿಬಿರಗಳು ಗ್ರಾಮೀಣ ಪ್ರದೇಶಗಳಲ್ಲಿ ನಾವು ಮಾಡ್ತಾಯಿದ್ವು. ಆದರೆ ಈ ವರ್ಷ ವಿಶೇಷವಾಗಿ ನಮ್ಮ ಮಹಾವಿದ್ಯಾಲಯದಲ್ಲಿನೇ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ. ಕಾರಣ ಇಷ್ಟೇ, ನಾವು ಭಾಳ ಸನ್ನಿವೇಶಗಳಲ್ಲಿ ಒಂದು ಪ್ರಾರಂಭ ಇದೆ, ಮನೆಗೆದ್ದು ಮಾರ್ಗೆಲ್ಲು ಅಂತ ಹೇಳಿ. ಹಾಗಾಗಿ ಮೊದಲು ನಮ್ಮ ಮನೆಯನ್ನು ನಾವು ಸ್ವಚ್ಛಗೊಳಿಸಬೇಕಾಗಿದೆ, ಆನಂತರ ಊರನ್ನು ಸ್ವಚ್ಛಗೊಳಿಸುವಂಥ ಕಾರ್ಯಕ್ರಮ. ಈ ಒಂದು ದಿಶೆಯಲ್ಲಿ ನಾಳೆಯಿಂದ ಇವತ್ತು MP ಪ್ರಕಾಶ್ ನಗರದಲ್ಲಿ ಶ್ರಮದಾನ ಮಾಡಿ ಬನ್ನಿ ಮತ್ತು ತಾಲೂಕು ಆಫೀಸ್ನಲ್ಲಿ ಶ್ರಮದಾನ ಮಾಡಿರಿ, ಹೊಸ ತಾಲೂಕು ಆಫೀಸಲ್ಲಿ.
ನಾಳೆ ದಿನ ಇವತ್ತು ಭಾಳ ಲೇಟ್ ಫಸ್ಟ್ ಡೇ ಇವತ್ತು ನಿಮಗೆ ಮಾರ್ಜಿನ್ ಅದ, ಯಾಕಂದ್ರೆ ಇನ್ನೇನು ಲೇಟ್ 11-11ವರೆಗೆ ಮಲಗಿದ್ದೀರಿ. ಇವತ್ತು ಆ ಟೆನಿ ಕಂಡೀಷನ್ 10 ಗಂಟೆಗೆ ನೀವು ಮಲಗಬೇಕು. ಬೆಳಗ್ಗೆ 5 ಗಂಟೆಗೆ ಎದ್ದು ಹೆಲ್ತ್ ರನ್ ಮಾಡ್ಕೊಂಡ್ಬಂದು ಗ್ರೌಂಡ್ ಇದೆ. ಇವತ್ತು ಅನೇಕ ಎಲ್ಲ ಹಿರಿಯರು, ಹಳೆ ವಿದ್ಯಾರ್ಥಿಗಳು ಮತ್ತು ಕ್ರೀಡಾಪಟುಗಳು ನಮ್ಮ ಮೈದಾನದಲ್ಲಿ ವಾಕ್ ಮಾಡ್ತಾ ಇರ್ತಾರೆ. ಅಲ್ಲಿ ಬೆಳಗ್ಗೆ ಅದನ್ನು ಸ್ವಚ್ಛ ಹೆಲ್ತ್ ರನ್ ಮಾಡಿ ಅದನ್ನು ಗ್ರೌಂಡನ್ನು ಪೇಪರ್ಸ್ ಸ್ವಚ್ಛ ಮಾಡಿ ಬರ್ರಿ. ಆನಂತರ ಯೋಗ ಇರ್ತದೆ. ಅದಾದಮೇಲೆ ಶ್ರಮದಾನ. ಈ 5 ದಿನಗಳ ಕಾಲದಲ್ಲಿ ಒಂದೊಂದು ಸ್ಥಳ ಹಳೆ ತಾಲೂಕು ಆಫೀಸ್ ಇದೆ ನಾನು ನಿನ್ನೆ ಹೇಳ್ತಾ ಇದ್ದೆ. ಈ ಹಳೆ ತಾಲೂಕು ಆಫೀಸ್ ಏನಂತಂದರೆ ನಮ್ಮೂರಿನ MS ಬಿಲ್ಡಿಂಗ್ ಅಂತ ಹೇಳ್ತೇವೆ, ನಮ್ಮ ಮಲ್ಟಿ ಸ್ಟೋರ್ ಬಿಲ್ಡಿಂಗ್ ಅದು. ಆ ಹಳೆ ತಾಲೂಕು ಆಫೀಸ್ನಲ್ಲಿನೇ ಅದು ಬ್ರಿಟಿಷರ ಕಟ್ಟಡ. ಆ ಹಳೆ ತಾಲೂಕು ಆಫೀಸಲ್ಲಿನೇ ಪೊಲೀಸ್ ಕಚೇರಿ, ತಾಲೂಕು ಕಚೇರಿ, ಸಮಾಜ ಕಲ್ಯಾಣ ಇಲಾಖೆ, ಬಂದೀಖಾನೆ ಎಲ್ಲವದರಲ್ಲಿ ಇರ್ತಾ ಇತ್ತು. ಆ ಐತಿಹಾಸಿಕ ಪಾರಂಪರಿಕ ಕಟ್ಟಡವನ್ನು ಘೋಷಣೆ ಮಾಡಬೇಕು ಅಂತ ಹೇಳಿ GBR ಕಾಲೇಜ್ ಕಳೆದ ಹಲವಾರು ವರ್ಷಗಳಿಂದ ಜಿಲ್ಲಾಡಳಿತವನ್ನು ನಾವು ಗಮನ ಸೆಳೀತಾ ಇದ್ದೇವೆ. ಈ NSS ಕ್ಯಾಂಪಿನ ಸ್ಲೋಗನ್ ಏನು ಅಂತಂದರೆ ಹಳೆ ತಾಲೂಕು ಆಫೀಸನ್ನು ಸ್ವಚ್ಛಗೊಳಿಸಿ ಅದನ್ನು ಪಾರಂಪರಿಕ ಕಟ್ಟಡವನ್ನು ಮಾಡಿರಿ ಅನ್ನುವಂಥ ಘೋಷಣೆಯನ್ನು ನಾಳೆ ನಾಡ್ದು ಶಾಸಕರನ್ನು ಕೇಳೋರು ಎಂದಿರ್ತಾರೆ ಅವರಿಗೆ ನಾವು ಮನವಿ ಪತ್ರ ಸಲ್ಲಿಸೋಣ. 6-7 ದಿನಗಳ ಕಾಲ ಕಂಫರ್ಟ್ ಆಗಿರೋ ಕ್ಯಾಂಪಸ್ನಲ್ಲಿ, ಇದು ನಿಮ್ಮ ಕ್ಯಾಂಪಸ್, ಕಂಫರ್ಟಾಗಿ ಇರಬೇಕು. ಮತ್ತು 9 ಗಂಟೆಗೆ ಕಾಲೇಜ್ ಪ್ರಾರಂಭ